ಮಕ್ಕಳು ಮಾತಾಡ್ತಾ ಇದ್ದೀರಾ, ನಾನು ಸ್ಕೂಲ್ಗೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಗಲಾಟೆ ಜಾಸ್ತಿ ಆಗ್ತಾ ಇದೆ, ಡಿಸಿಪ್ಲಿನ್ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್, ಥ್ಯಾಂಕ್ ಯು. ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮೆಲ್ಲ ಶಾಸಕರಿಗೂ ಕೂಡ ಕಳೆದ 8 ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅತಿ ಉತ್ತಮವಾಗಿ ಬಿಟಿಎಂ ಕ್ಷೇತ್ರದಲ್ಲಿ ಒಂದು ಮಾದರಿ ಶಿಕ್ಷಣದ ಒಂದು ದೊಡ್ಡ ಸಂಸ್ಥೆ ಅನ್ನೋ ರೀತಿಯಲ್ಲಿ ಇವತ್ತು ರೂಪ ಮಾಡಿದಂತ ನನ್ನ ಸಹೋದ್ಯೋಗಿಗಳಂತ ರಾಮಲಿಂಗಾರೆಡ್ಡಿ ಅವರೇ, ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳಂತ ಸಹೋದ್ಯೋಗಿಗಳಂತ ಮಧು ಬಂಗಾರಪ್ಪನವರೇ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯ ಸದಸ್ಯರಾದಂಥ ರಾಮಾಜಿಗೌಡ್ರೆ, ಪ್ರಿನ್ಸಿಪಲ್ ಸೆಕ್ರೆಟರಿಗಳಂತ ರಶ್ಮಿ ಮಹೇಶ್ ಅವರೇ, ತ್ರಿಲೋಕ್ ಚಂದ್ರನ್ ಅವರೇ, ನಮ್ಮ ಕಮಿಷನರ್ ಅವರು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳೇ, ಶಿಕ್ಷಕರೇ, ನನ್ನ ಪುಟಾಣಿ ಮಕ್ಕಳೇ, ಇವತ್ತು ಬಹಳ ಸಂಭ್ರಮದಿಂದ ಇಷ್ಟು ದಿನ ಮಕ್ಕಳು ರಜದಲ್ಲಿ ಆಟ ಆಡ್ತಾ ಇದ್ರಿ, ನಲಿತಾ ಇದ್ರಿ. ಈಗ ನಲಿ ಬಿಟ್ಟು ಕಲೀರಿ ಅಂತ ನಾವು ನಿಮ್ಮನ್ನೆಲ್ಲ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. 2024ಕ್ಕೆ ಹೊಸ ವರ್ಷಕ್ಕೆ ಶಿಕ್ಷಣದಲ್ಲಿ ಸರ್ಕಾರ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲು ನಾನು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಂದಿರು ನಮ್ಮ ಸರ್ಕಾರದ ಶಾಲೆ ಬಗ್ಗೆ ನಂಬಿಕೆಯನ್ನು ಇಟ್ಟು ಓದಿಸ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಮೊದಲು ನಾನು ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ, ಶುಭವನ್ನ ಹಾರೈಸ್ತಾ ಇದ್ದೀನಿ. ಹೋದ ವರ್ಷ ಬಾಗಲಕೋಟೆಯ ಮುರಾರ್ಜಿ ಶಾಲೆಯಲ್ಲಿ ಅಂಕಿತಾ ಎನ್ನುವ ಹೆಣ್ಣುಮಗಳು ಮೊದಲನೇ ರ್ಯಾಂಕ್ ಪಡೆದಿತ್ತು. ಇವತ್ತು ಕೂಡ ಅನೇಕ ಶಾಲೆಗಳಲ್ಲಿ ನಾವು ಬೆಳಗಾವಿ ಬೈಲೊಂಗಲ ದೇವಲಾಪುರ ಸರ್ಕಾರಿ ಶಾಲೆಯಲ್ಲಿ ರೂಪಾ ಪಾಟೀಲ್ ಎನ್ನುವ ಹೆಣ್ಣುಮಗಳು ಕೂಡ ಪಡೆದಿದ್ದಾರೆ. ಈಗೂ ಕೂಡ ಬಹಳ ಜನ ಮಕ್ಕಳಿಗೆ ನಾವು ಯಾರು 625ಕ್ಕೆ 25 ಪಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಅಭಿನಂದಿಸಿದೆ. ಜೊತೆಯಲ್ಲಿ ಆ ಪೋಷಕರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಅವ್ರನ್ನ ತಯಾರು ಮಾಡಿದಂಥವರೆಲ್ಲರೂ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ಮಧು ಬಂಗಾರಪ್ಪನವರು ಮತ್ತು ಸರ್ಕಾರ ನಮ್ಮ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಸಂದೇಶವನ್ನ ನಾವೆಲ್ಲ ಕಳಿಸ್ತಾ ಇದ್ದೇವೆ. ನಾನು ಹೆಚ್ಚಿಗೆ ಇಲ್ಲಿ ಹೇಳಲು ಏನಿಲ್ಲ. ಇಲ್ಲಿ ತಾವೆಲ್ಲ ವಿದ್ಯಾವಂತಿದ್ದೀರಿ, ಮುಂದಕ್ಕೆ ನಮ್ಮ ದೇಶದ ಭವಿಷ್ಯ. ಬೀಜ ಬಿತ್ತಿದ್ರೆ ಬೆಳೆ ಬೆಳೀತಾರೆ, ಜ್ಞಾನ ಬಿತ್ತಿದ್ರೆ ಉತ್ತಮವಾದಂತಹ ಪ್ರಜೆಗಳಾಗ್ತೀರಿ. ಸೊ ಇವತ್ತು ನಿಮ್ಮನ್ನೆಲ್ಲ ನಮ್ಮ ಆಸ್ತಿ ಅಂತೇಳಿ ಸರ್ಕಾರ ಅತಿ ಹೆಚ್ಚು ನಿಮಗೆ ಸಹಕಾರ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರ ಶಾಲೆಯ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಕ್ಷೇತ್ರದಕ್ಕಿಂತ ಒಂದು ಕೈಲಿ ಮೇಲಿರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರದಲ್ಲಿ ಓದ್ತಾ ಇರುವಂತ ಎಲ್ಲ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಶಿಕ್ಷಣದ ಬೇರು ಬಹಳ ಕೈ ಇರ್ತದೆ, ಆದರೆ ಫಲ ಸಿಕ್ಕಿದಾಗ ಬಹಳ ಸಹಿ ಇರ್ತದೆ. ಇಷ್ಟು ದಿನ ನೀವೆಲ್ಲ ಬೇಸಿಗೆ ರಜವನ್ನ ಮುಗಿಸಿದ್ದೀರಿ. ನೀವೆಲ್ಲ ಬಂದು ಉತ್ತಮವಾದಂತ ಪ್ರಜೆ ಆಗ್ಬೇಕು. ಚೆನ್ನಾಗಿ ಓದೋನು ರಾಜ ಆಗ್ತಾನೆ. ರಾಜ ಅಂದ್ರೆ ಬರೀ ರಾಜಕಾರಣದಲ್ಲ, ಎಲ್ಲ ಫೀಲ್ಡ್ ಅಲ್ಲೂ ಕೂಡ ನಾಯಕತ್ವವನ್ನು ಬೆಳೆಸ್ಕೊಳ್ತಾನೆ. ನೀವು ಓದಲಿಲ್ಲ ಅಂದ್ರೆ ಸೇವಕರಾಗ್ತೀರಿ. ಇಷ್ಟೇ ಆಯ್ಕೆ ನಿಮ್ಮದು. ಯು ವಾಂಟ್ ಟು ಬಿ ದಿ ಕಿಂಗ್ ಆರ್ ಯು ವಾಂಟ್ ಟು ಬಿ ದಿ ಸರ್ವೆಂಟ್. ಎಲ್ಲ ಕೂಡ ನಿಮ್ಮ ಶ್ರಮದಿಂದ ಇರ್ತದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಇದು ಆಯ್ಕೆ ಕೂಡ ನಿಮ್ಮದು. ಮಕ್ಕಳು ಇಲ್ಲಿದ್ದೀರಿ. ನಾನು ದೊಡ್ಡವ್ರಿಗೆ, ನಿಮ್ಮ ಮೇಷ್ಟ್ರುಗಳಿಗೆ ಭಾಷಣ ಮಾಡೋಕ್ಕಿಂತ ಮುನ್ನ ಮಕ್ಕಳಿಗೆ ಎರಡು ಮಾತು ಹೇಳಬೇಕು ಅಂತ ನನಗೆ ಆಸೆ. ನೀವೆಲ್ಲ ಕನಸು ಕಾಣಬೇಕು. ಯು ಶುಡ್ 4D ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ನೀವು ಎಲ್ಲಿ ಡಿಸಿಪ್ಲಿನ್ ಇಟ್ಕೊಂಡಿರ್ತೀರಿ, ನಿಮ್ಮ ಕನಸು ಗಗನಕ್ಕೂ ಇಲ್ಲಿ. ನಿಮ್ಮ ಕನಸು ನಾವು ಭಂಗ ಬರ್ಲಿಕ್ಕೆ ತಾರ ಇಲ್ಲ. ಆದರೆ ಬರೀ ಕೆಲಸಕ್ಕೆ ಸೇರಕ್ಕೆ ಮಾತ್ರ ಯೋಚನೆ ಮಾಡಕ್ ಹೋಗ್ಬೇಡಿ. ಡೋಂಟ್ ಟ್ರೈ ಟು ಹ್ಯಾವ್ ಓನ್ಲಿ ಜಾಬ್ಸ್. ಯು ಶುಡ್ ಆಲ್ಸೋ ಥಿಂಕ್ ಆಫ್ ಕ್ರಿಯೇಟಿಂಗ್ ಜಾಬ್ಸ್. ನೀವು ಕೂಡ 4 ಜನಕ್ಕೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ, ನಿಮ್ಮ ಕೈ ಕೆಳಗಡೆ 10 ಜನ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು. ಅದಕ್ಕೆ ನಿಮ್ಮ ಚಿಕ್ಕ ವಯಸ್ಸಿನಿಂದಲೇ ನೀವು ಕಲ್ಪನೆ ಇಟ್ಕೊಂಡಿರ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.